Dear students, welcome back to Shomurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ನ ನೋಡ್ತಾ ಹೋಗೋಣ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡ್ತಾ ಇದ್ರಿ ಕಾಮರ್ಸ್ ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಅಪ್ಲೋಡ್ ಮಾಡಿ ಅಂತ. ಪ್ರತಿಯೊಂದು ಕಾಂಬಿನೇಷನು ಪ್ರತಿಯೊಂದು ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ ಎಲ್ಲ ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗಾಗಲೇ ನಾನು ಕನ್ನಡ ಇಂಗ್ಲೀಷ್ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾವಿವಾಗ ನೋಡ್ತಾ ಹೋಗೋದಾದರೆ ಚಾಪ್ಟರ್ 1 ಈ ಒಂದು ಚಾಪ್ಟರ್ಗೆ 4 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. MCQs 2 ಕ್ವಶನ್ ಕೇಳ್ತಾರೆ ಮತ್ತು 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ಹಾಗೆ ಸೆಕೆಂಡ್ ಚಾಪ್ಟರ್ಗೆ 4 ಮಾರ್ಕ್ಸ್ ಅಲೋಕೇಟ್ ಆಗಿದೆ. MCQ 1 ಕ್ವಶನ್ ಬರುತ್ತೆ ಮತ್ತು ಅಗೇನ್ ಇಲ್ಲಿ 1 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಇನ್ನು ಥರ್ಡ್ ಚಾಪ್ಟರ್ಗೆ 20 ಮಾರ್ಕ್ಸ್ ಇದೆ. ಜೊತೆಗೆ ಇಲ್ಲಿ 1 ಮಾರ್ಕ್ದು 1 ಕ್ವಶನ್ 12 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಈ ಚಾಪ್ಟರಿಂದ 12 ಮಾರ್ಕು 1 ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ಚಾಪ್ಟರ್ ಫೋರ್ತ್ ಚಾಪ್ಟರ್ಗೆ 39 ಹೈಯೆಸ್ಟ್ ವೈಟೇಜ್ ಇರೋವಂಥ ಚಾಪ್ಟರು. ಈ ಚಾಪ್ಟರ್ನ ನೆಗ್ಲೆಕ್ಟ್ ಮಾಡಬೇಡಿ. 1 ಮಾರ್ಕ್ದು 2 ಕ್ವಶನ್ ಬರ್ತಾ ಇದೆ. ಅಗೇನ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. 12 ಮಾರ್ಕ್ದು 1 ಕ್ವಶನ್, 6 ಮಾರ್ಕ್ದು 1 ಕ್ವಶನ್, ಅಗೇನ್ 12 ಮಾರ್ಕ್ಸ್ದು 1 ಕ್ವಶನ್ ಇದೆ. 6 ಮಾರ್ಕ್ದು 1 ಕ್ವಶನ್ ಇದೆ. ಇಲ್ಲಿ ಏನು ನೀವು ಆರ್ಟ್ಸ್ ಅಂತ ನೋಡ್ತಾ ಇದ್ದೀರಾ, ಆರ್ಟ್ಸ್ ಅಂತಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತ ಹೇಳಿ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಈ ಒಂದು 6 ಮಾರ್ಕ್ಸ್ ಕ್ವಶನ್ ಏನಿದೆ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟಿಯಾಗಿ ಕೊಡ್ತಾರೆ. ಇಲ್ಲಿ ಅಪ್ಲೈ ಏನಿದೆ ಇದು ಅಪ್ಲಿಕೇಶನ್ ಲೆವೆಲಲ್ಲಿ ನೀವು ಅಟೆಂಡ್ ಮಾಡೋ ರೀತಿಯೇ ಇರುತ್ತೆ. ನೆಕ್ಸ್ಟು 5th ಚಾಪ್ಟರ್ನ ನಾವು ನೋಡೋದಾದರೆ ಇದಕ್ಕೆ 16 ಮಾರ್ಕ್ಸ್ ವೆಯ್ಟೇಜ್ ಇದೆ. 1 ಮಾರ್ಕ್ದು 1 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, ಅಗೇನ್ 1 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಹಾಗೆ 12 ಮಾರ್ಕ್ದು ಇಲ್ಲಿ ಫಿಫ್ತ್ ಚಾಪ್ಟರಲ್ಲಿ 12 ಮಾರ್ಕ್ಸು 1 ಕ್ವಶನ್ ಇದೆ. ನೆಕ್ಸ್ಟ್ 6th ಚಾಪ್ಟರ್ 8 ಮಾರ್ಕ್ಸಿಗೆ ಅಲೋಕೇಟ್ ಆಗಿದೆ. 1 ಮಾರ್ಕ್ ಕ್ವಶನ್ ಇದೆ. 1 ಮಾರ್ಕ್ದು 2 ಕ್ವಶನ್ ಬರ್ತಾ ಇದೆ. 6 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ಅದೇ ರೀತಿ ನೀವು ಚಾಪ್ಟರ್ 7 ಇಲ್ಲಿ ನೋಡ್ಕೊಳ್ಳಿ. ಚಾಪ್ಟರ್ 8, ಚಾಪ್ಟರ್ 9 ಇದೇ ರೀತಿಯಾಗಿ ನೀವು ಓದಬೇಕಾಗುತ್ತೆ. ಇವಾಗ ನೀವು ಯಾವ ಒಂದು ಚಾಪ್ಟರ್ಗೆ ತುಂಬ ಪ್ರಿಫರೆನ್ಸ್ನ ಕೊಡಬೇಕು ಅಂತಂದರೆ ಚಾಪ್ಟರ್ 4 ಎಷ್ಟಿದೆ, 39 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಯಾವುದು ಚಾಪ್ಟರ್ 9 ಎಷ್ಟು, 17 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಅದಾದಮೇಲೆ ಇನ್ಯಾವುದಿದೆ, ಚಾಪ್ಟರ್ 5 ಎಷ್ಟು, 16 ಮಾರ್ಕ್ಸಿಗೆ ಇದೆ. ನೆಕ್ಸ್ಟ್ ಅದಾದಮೇಲೆ ಯಾವುದು ಚಾಪ್ಟರ್ 3 20 ಮಾರ್ಕ್ಸಿಗೆ ಇದೆ. 39, 20, 17, 16 ಕೇವಲ ನೀವು ಈ 4 ಚಾಪ್ಟರ್ಸ್ ಏನಿದೆ, ಯಾವ್ಯಾವುದು 4 ಚಾಪ್ಟರ್ಸು, ಒಂದು ನಿಮಿಷ, ಯಾವುದ್ಯಾವುದು 4 ಚಾಪ್ಟರು, ಚಾಪ್ಟರ್ 4 39 ಮಾರ್ಕ್ಸಿಗಿರೋದು. ನೆಕ್ಸ್ಟು ಚಾಪ್ಟರ್ 3 20 ಮಾರ್ಕ್ಸಿಗಿದೆ. ನೆಕ್ಸ್ಟು ಚಾಪ್ಟರ್ 9 17 ಮಾರ್ಕ್ಸ್. ನೆಕ್ಸ್ಟ್ ಅದಾದಮೇಲೆ ಚಾಪ್ಟರ್ 5 16. ಈ 4 ಚಾಪ್ಟರ್ಸ್ನ ನೀವು ತರೋವಾಗಿ ಓದಿದರೆ 9 + 7 + 6 22. ಸೊ 5 6 7 8 9. ಸೊ ನೋಡಿ 92 ಮಾರ್ಕ್ಸ್ ಆಯಿತು. ಎಷ್ಟು ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ, 80 ಮಾರ್ಕ್ಸಿಗೆ ಇರುತ್ತೆ. 80 ಮಾರ್ಕ್ಸ್ ಅದರಲ್ಲಿ 92 ಮಾರ್ಕ್ಸು. ಇನ್ನು ನಿಮಗೆ 12 ಮಾರ್ಕ್ಸು ಏನಾದರೂ ಸ್ವಲ್ಪ ಡಿಫಿಕಲ್ಟಿ ಆಗಿತ್ತು ಅಂತಂದರೆ ಇನ್ನೂ ಒಂದು ಚಾಪ್ಟರು ಯಾವುದಾದ್ರೂ ಓದ್ಕೊಂಡಿರಿ. ಇನ್ನೊಂದು ಚಾಪ್ಟರ್ ಯಾವುದಿದೆ, 14 ಮಾರ್ಕ್ಸ್ ಇದೆಯಲ್ಲ, ಚಾಪ್ಟರ್ 7 ಆಯಿತಾ. ಈ ರೀತಿಯಾಗಿ ಕೇವಲ 5 ಚಾಪ್ಟರ್ಸ್ನ ನೀವು ಕಂಪ್ಲೀಟಾಗಿ ತರೋ ಆಗಿ ಓದಿ. ಅವ್ರು ಏನೇ ಕ್ವಶನ್ ಕೇಳಿದ್ರು ಅಟೆಂಡ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದ್ದಾಗ ಕೇವಲ 4ರಿಂದ 5 ಚಾಪ್ಟರ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು, ಅಥವಾ 75ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ಒಂದು ಬ್ಲೂ ಪ್ರಿಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾವಿವಾಗ
ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಫಸ್ಟು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಮತ್ತು ಒನ್ ವರ್ಡ್ ಕ್ವಶನ್. ಈ 1 ಮಾರ್ಕ್ ಅಂತ ಇಲ್ಲೇನಿದೆ ಇದೆಲ್ಲ ನಿಮಗೆ MCQಸಲ್ಲಿ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಬರ್ಬೋದು, ಅಥವಾ 1 ಮಾರ್ಕ್ ಕ್ವಶನಲ್ಲಿ ಬರ್ಬೋದು. ಇಲ್ಲಿ 20 ಕ್ವಶನ್ ಏನಿರುತ್ತೆ 20 ಕ್ವಶನ್ನು ಅಟೆಂಡ್ ಮಾಡಿದರೆ 20 ಮಾರ್ಕ್ಸ್ ಇರುತ್ತೆ. ಮೊದಲಿಗೆ ನೀವು ಫಿಲ್ ಇನ್ ದ MCQಸಲ್ಲಿ ಮೊದಲನೇ ಆನ್ಸರ್ ಏನು ಬರೀತೀರ ಅದೇ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಕ್ವಶನ್ಗೆ ಏನೋ ಒಂದು ಆನ್ಸರ್ನ ತಪ್ಪು ಬರೆದಿರ್ತೀರ. ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡಿದ ಮೇಲೆ ಆ ಫಸ್ಟ್ ಕ್ವಶನ್ಗೆ ಇದೆಲ್ಲ ಆನ್ಸರು ಇದು ಅಂತ ನಿಮಗೆ ನೆನಪಾದಾಗ ಅದನ್ನು ಕಾಟ್ ಮಾಡಿ ಕರೆಕ್ಟಾದಂಥ ಆನ್ಸರ್ನ ನೀವು ಬರೆದ್ರೂ ಕೂಡ ಕನ್ಸಿಡರ್ ಮಾಡಲ್ಲ. ಯಾಕಂತಂದರೆ ಫಸ್ಟ್ ಆನ್ಸರ್ ಏನಿರುತ್ತೆ ಅದೇ ಫೈನಲ್ ಆಗಿರುತ್ತೆ. ನೀವು ಕಾಟ್ ಮಾಡಿದರೂ ಕೂಡ ಅವರು ಕನ್ಸಿಡರ್ ಮಾಡಲ್ಲ. ಇನ್ನು 2 ಮಾರ್ಕ್ಸ್ ಸೆಷನ್ನಲ್ಲಿ ನಿಮಗೆ 5 ಕ್ವಶನ್ ಇರುತ್ತೆ, 10 ಮಾರ್ಕ್ಸು ಇರುತ್ತೆ. ಸೊ 6 ಮಾರ್ಕ್ಸ್ ಸೆಷನ್ನಲ್ಲಿ 5 ಕ್ವಶನು 30 ಮಾರ್ಕ್ಸು. ಇನ್ನು 12 ಮಾರ್ಕ್ ಸೆಷನಲ್ಲಿ 6 ಕ್ವಶನ್ನು 72. ಸೊ ಟೋಟಲ್ ನಿಮಗೆ 36 ಕ್ವಶನ್ ಇರುತ್ತೆ. ನಿಮಗೆ ಕ್ವಶನ್ ಪೇಪರು 132 ಇರುತ್ತೆ. ಸೊ ಎಷ್ಟಕ್ಕೆ ನೀವು ಅಟೆಂಡ್ ಮಾಡಬೇಕು 80 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು. ಸೊ ಈ 80 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕು ಅಂದರೆ ಕೇವಲ 4ರಿಂದ 5 ಚಾಪ್ಟರ್ ನಾನು ಹೇಳಿದ್ನಲ್ಲ ತರೋ ಆಗಿ ನೀಟಾಗಿ ಓದ್ಕೊಂಬಿಟ್ರೆ 80 ಔಟ್ ಆಫ್ 80ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗ ಏನೆಲ್ಲ ಟಾಪಿಕ್ನ ನೀವು ಓದಬೇಕು, ಯಾವೆಲ್ಲ ಟಾಪಿಕ್ಕಿಗೆ ನೀವು ಪ್ರಿಫರೆನ್ಸ್ ಕೊಟ್ಟು ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ವಶನ್ ಶುಡ್ ಬಿ ಸ್ಟ್ರೈಟ್, ಸಿಂಪಲ್ ಆ್ಯಂಡ್ ಪಾರ್ಟ್ ಎನಲ್ಲಿ ಇರುತ್ತಲ್ಲ ಸ್ಟ್ರೈಟ್ ಆಗಿರಬೇಕು. ಏನೇ ಸ್ಪೆಲ್ಲಿಂಗ್ ಎರರ್ ಆ ಥರ ಎಲ್ಲ ಇದ್ದರೆ ನಿಮಗೆ ಗ್ರೇಸ್ ಮಾರ್ಕ್ಸು ಸಿಕ್ಬಿಡುತ್ತೆ. ಜನರಲಿ ಕ್ವಶನ್ಸ್ ಆಫ್ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ಆರ್ ದ ಬೆಸ್ಟ್ ಸೂಟೆಡ್ ಟು ದಿಸ್ ಸೆಕ್ಷನ್. ಈ ಒಂದು ನಾನು ಹೇಳಿದ್ನಲ್ಲ ಆರ್ಟ್ ಅಪ್ಲಿಕೇಶನ್ ಲೆವೆಲ್ ಅದೆಲ್ಲ ಇಲ್ಲಿ ಸೂಟ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಶುಡ್ ಬಿ ಟೆಸ್ಟೆಡ್ ಡೆಫಿನೈಟ್ ಆಬ್ಜೆಕ್ಟ್. ಆಯಿತಾ. ಇಲ್ಲಿ ನಿಮಗೆ ಫಸ್ಟ್ ಮೇನಲ್ಲಿ ನೋಡಿ MCQ 5 ಕ್ವಶನ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್ ಇರುತ್ತೆ, ಬ್ರಾಕೆಟಲ್ಲೇ ಕೊಟ್ಟಿರ್ತಾರೆ ಆನ್ಸರ್ಸು. ನೀವು ಆ ಒಂದು ಕ್ವಶನ್ಗೆ ಸೂಟಬಲ್ ಇರೋಂಥ ಆನ್ಸರ್ನ ಬರಿಬೇಕಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗು 5 ಕ್ವಶನ್ ಇರುತ್ತೆ, ವೆರಿ ಶಾರ್ಟ್ ಆನ್ಸರ್ 5 ಕ್ವಶನ್ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ, ಮತ್ತು ಇನ್ನೊಂದು ಎಕ್ಸ್ಪ್ಯಾಂಡ್ ಮಾಡೋ ಅಂಥದ್ದು ಒಂದು ಕ್ವಶನ್ ಕೇಳ್ತಾರೆ. ಇನ್ನು 3 ಶಾರ್ಟ್ ಆನ್ಸರ್ಸ್ ಇರುತ್ತೆ. ಆಯಿತಾ. 5 ಕ್ವಶನ್ನು 3 ಕ್ವಶನ್ನು ಒಂದು ಡೆಫಿನೇಷನ್ ಆಗಿರ್ಬೋದು, ಆ ರೀತಿಯಾಗಿ 3 ಕ್ವಶನ್ ಬರುತ್ತೆ. ಒಂದು ಎಕ್ಸ್ಪ್ಯಾಂಡ್ ಅಂತೂ ಇದ್ದೇ ಇರುತ್ತೆ, ಇನ್ನೊಂದು ಟ್ರೂ ಆರ್ ಫಾಲ್ಸು ಇದ್ದೇ ಇರುತ್ತೆ. ಯಾವ್ಯಾವ ಚಾಪ್ಟರಲ್ಲಿ ಓದಬೇಕು ಇವಾಗ ನಾನು ಬ್ಲೂ ಪ್ರಿಂಟಲ್ಲಿ ಹೇಳಿದ್ನಲ್ಲ ನೋಡಿಕೊಂಡು ಓದ್ಕೊಳ್ಳಿ. ಇನ್ನು ಪಾರ್ಟ್ ಬಿಗೆ ಬಂದರೆ ನಿಮಗೆ ಇದು 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇಲ್ಲಿ ಕ್ವಶನ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಟಿಪ್ಯುಲೇಟೆಡ್ ಚಾಪ್ಟರ್ಸ್ ಓನ್ಲಿ. ಈ ಒಂದು ಚಾಪ್ಟರ್ಸಿಂದನೇ ನಿಮಗೆ 2 ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಯಾವುದು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 5, ಚಾಪ್ಟರ್ 8 ಆ್ಯಂಡ್ ಚಾಪ್ಟರ್ 9. ಈ ಚಾಪ್ಟರಿಂದ 2 ಮಾರ್ಕ್ಸ್ದು ಕ್ವಶನ್ ಏನಿದೆ ಅಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಇದೇ ಚಾಪ್ಟರಿಂದ ಕೇಳ್ತಾರೆ. ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಕ್ವಶನ್ಸ್ ಅಂಡರ್ ದಿಸ್ ಸೆಕ್ಷನ್ ಮೇ ಬಿ ಇನ್ ಕ್ವಶನ್ ಫಾರ್ಮ್. ಸೊ ಕ್ವಶನ್ ಫಾರ್ಮ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಫಾರ್ಮ್ ಆಗಿರ್ಬೋದು, ಅಥವಾ ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಡೆಫಿನಿಷನ್ಸ್ ಕೇಳ್ಬೋದು, ಮೀನಿಂಗ್ಸ್ ಕೇಳ್ಬೋದು, ಫೀಚರ್ಸ್ ಕೇಳ್ಬೋದು, ಮೆರಿಟ್ಸ್ ಅಂದರೆ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ಟೈಪ್ಸು, ಎಕ್ಸಾಂಪಲ್ಸ್, ಆ ಒಂದು ರೀತಿಯಾದಂಥ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ. ಓಕೆನಾ. ಸಿಚುಯೇಷನ್ಸು, ಸರ್ಕಮ್ಟೆನ್ಸಸ್ಸು, ಸ್ಟೆಪ್ಸು, ಡಿಫ್ರೆನ್ಸ್, ಈ ರೀತಿಯಾಗಿ ಜನರಲ್ ಎಂಟ್ರೀಸು, ಈ ರೀತಿಯಾಗಿ ನಿಮಗೆ 2 ಮಾರ್ಕ್ಸಲ್ಲಿ ಕ್ವಶನ್ಸು ಬರ್ತವೆ. ಓನ್ಲಿ ಔಟ್ ಆಫ್ 5 ಕ್ವಶನ್ಸ್ ಓನ್ಲಿ 3 ಕ್ವಶನ್ಸ್ ಆರ್ ಟು ಬಿ ಆನ್ಸರ್ಡ್. ಇದರಲ್ಲಿ 2 ಮಾರ್ಕ್ಸ್ ಸೆಷನಲ್ಲಿ 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ನೀವು ಪಾರ್ಟ್ ಸಿಗೆ ಬರ್ತೀರಾ. ಪಾರ್ಟ್ ಸಿನಲ್ಲಿ 6 ಮಾರ್ಕ್ಸ್ ಇರುತ್ತೆ. ಈ 6 ಮಾರ್ಕ್ಸಿಗೆ ಈ ಚಾಪ್ಟರಿಂದನೇ ಕೇಳಬೇಕು. ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 6 ಆ್ಯಂಡ್ ಚಾಪ್ಟರ್ 8 ಈ ಚಾಪ್ಟರ್ಸಿಂದನೇ ಕೇಳ್ತಾರೆ. ಚೆನ್ನಾಗಿ ಗಮನ ಕೊಟ್ಟು ಓದ್ಕೊಳ್ಳಿ. ಓಕೆನಾ. ಇಲ್ಲಿ ಔಟ್ ಆಫ್ 5 ಪ್ರಾಬ್ಲಮ್ಸ್ 3 ಪ್ರಾಬ್ಲಮ್ಸ್ ಆರ್ ಟು ಬಿ ಆನ್ಸರ್ಡ್. 5 ಪ್ರಾಬ್ಲಮ್ಸಲ್ಲಿ 3 ಪ್ರಾಬ್ಲಮ್ಸ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೇಕು ನೀವು ಪ್ರಾಬ್ಲಮ್ ಶುಡ್ ಬಿ ಕ್ಲಿಯರ್. ಇಲ್ಲಿ ಪ್ರಾಬ್ಲಮ್ಮು ಕ್ಲಿಯರ್ ಆಗಿ ಅವರು ಕೊಟ್ಟಿರಬೇಕು. ಚಾಪ್ಟರ್ ವೈಸ್ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇನ್ ಬುಕ್ 1, ಬುಕ್ 2. ಬುಕ್ 1 ಮತ್ತು ಬುಕ್ 2 ಏನಿರುತ್ತೆ ಚಾಪ್ಟರ್ ವೈಸು ಇಲ್ಲಿ ಮೆನ್ಷನ್ ಮಾಡಿರೋಂಥ ಚಾಪ್ಟರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಏನೆಲ್ಲ ಟಾಪಿಕ್ಸ್ ಇದೆ ಅಂತ ಅಂದರೆ ಚಾಪ್ಟರ್ ನಂಬರ್
3 ಎನಿ ಒನ್ ಇದರಲ್ಲಿ ಕೇಳ್ತಾರೆ ನಿಮಗೆ. ಚಾಪ್ಟರ್ ನಂಬರ್ 3ನಲ್ಲಿ ಪ್ರಿಪ್ರೇಷನ್ ಆಫ್ ಅಕೌಂಟಿಂಗ್ ಈಕ್ವೇಷನ್ನು ತ್ರೀ ಟ್ರಾನ್ಸಾಕ್ಷನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಇಂಟು ಅಸೆಟ್ಸು ಲಿಯಾಬಿಲಿಟಿ ಇದಿರುತ್ತಲ್ಲ 12 ಐಟಮ್ಸು ಮಾಡಬೇಕಾಗತ್ತೆ. ನೆಕ್ಸ್ಟು ಚಾಪ್ಟರ್ 4ನಲ್ಲಿ 2 ಕ್ವಶನ್ಸು ಬರುತ್ತೆ. ಅನಾಲಿಟಿಕಲ್ ಪೆಟಿ ಕ್ಯಾಶ್ ಇರುತ್ತೆ, ಅದರಲ್ಲಿ 5 ಟ್ರಾನ್ಸಾಕ್ಷನ್ ಮಾಡ್ತೀರಾ ಕಂಪಲ್ಸರಿ. ಪರ್ಚೇಸ್ ಬುಕ್ಕಲ್ಲಿ 5 ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಸೇಲ್ಸ್ ಬುಕ್ಕು 5 ಟ್ರಾನ್ಸಾಕ್ಷನು, ಮತ್ತು ಇನ್ನೊಂದು ನಿಮಗಿಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಇದೆಯಲ್ಲ, ಈ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ. ನೆಕ್ಸ್ಟು ಚಾಪ್ಟರ್ 6ಅಲ್ಲಿ ನಿಮಗೆ ಏನು ಕೇಳ್ತಾರೆ, ಟ್ರಯಲ್ ಬ್ಯಾಲೆನ್ಸ್ ಇದೆಯಲ್ಲ ಇದು, ಮತ್ತು ರೆಕ್ಟಿಫಿಕೇಷನ್ ಆಫ್ ಎರರ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಅವರು ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಇದನ್ನೇ ಫಾಲೋ ಮಾಡೋದು. ಓಕೆನಾ. ಚಾಪ್ಟರ್ 8ಅಲ್ಲಿ ಇಲ್ಲಿ ಕೊಟ್ಟಿರೋಂಥ ಕಾನ್ಸೆಪ್ಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪಾರ್ಟ್ ಡಿಗೆ ಬಂದರೆ ಇದು 12 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಪ್ರಾಬ್ಲಮ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಚಾಪ್ಟರ್ಸ್. ಓಕೆನಾ. ಸಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್. ಅಲ್ಲಿ ನಮ್ಮ ಬ್ಲೂ ಪ್ರಿಂಟಲ್ಲಿ ಹೇಳಿದ್ನಲ್ಲ 12 ಮಾರ್ಕ್ಸ್ ಯಾವ ಚಾಪ್ಟರಿಂದ ಕೇಳ್ತಾರೆ ಅಂತ, ಅದೇ ಚಾಪ್ಟರ್ ಓದ್ಕೋಬೇಕು. ಇಲ್ಲಿ 8 ಕ್ವಶನ್ಸು ನಿಮಗೆ ಈ ಒಂದು 12 ಮಾರ್ಕ್ಸ್ ಸೆಷನ್ ಮತ್ತು MCQs ಅಂದರೆ ಪಾರ್ಟ್ ಎ ಮತ್ತು ಪಾರ್ಟ್ ಡಿನಲ್ಲಿ 8 ಕ್ವಶನ್ಸು ಬರುತ್ತೆ. ಚಾಪ್ಟರ್ ವೈಸು 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇನ್ ಬುಕ್ 1 ಮತ್ತು ಬುಕ್ 2 ನೋಡೋದಾದರೆ ನಾವಿಲ್ಲಿ ಅಗೇನ್ ಇಲ್ಲಿ 6 ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. 3 ಪ್ರಾಬ್ಲಮ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಚಾಪ್ಟರ್ 3ಇಂದ ಒಂದು ಜನರಲ್ ಎಂಟ್ರೀಸ್ ಇರುತ್ತೆ. ನೋಟ್ ಪ್ರಾಬ್ಲಮ್ ಶುಡ್ ಇನ್ಕ್ಲೂಡ್ ಬೋತ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಎಂಟ್ರೀಸ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ ಕಾನ್ಸೆಪ್ಟು, ಈ ಕಾನ್ಸೆಪ್ಟ್ ಮೇಲೆ ನೀವು 12 ಮಾರ್ಕ್ಸಿಗೆ ಓದ್ಕೋಬೇಕಾಗುತ್ತೆ. ಇಲ್ಲಿ 5 ಅಂತ ಇರೋದು ಚಾಪ್ಟರ್ ನಂಬರ್ ಆಗಿರುತ್ತೆ. ಚಾಪ್ಟರ್ 7, ಚಾಪ್ಟರ್ 10 ಇಲ್ಲಿ ನೀವೀಗ ಗಮನಿಸ್ಬೋದು. ದಿಸ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್ ವೈಲ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್. ಈಗ ನಾನು ಏನು ಟಾಪಿಕ್ಸ್ನ ಹೇಳಿದ್ದೀನಿ ಈ ಟಾಪಿಕ್ಸ್ನ ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಓಕೆನಾ. ಅಲ್ಲೇ ಕೊಟ್ಟಿದ್ದಾರೆ ನಿಮಗೆ ಸ್ಟ್ರಿಕ್ಟಾಗಿ ಈ ಒಂದು ಫಾಲೋ ಮಾಡಬೇಕು ಅಂತ. ಹಾಗಾಗಿ ನಾನಿಲ್ಲಿ ಏನು ಟಾಪಿಕ್ಸ್ನ ಹೇಳಿದ್ದೀನಿ, ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ನ ಅನಲೈಸ್ ಮಾಡಿ ನಿಮ್ಗೆ ಹೇಳಿದ್ದೀನಿ, ಯಾವ ರೀತಿಯಾಗಿ ಕೇವಲ 4 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡೋ ಅನ್ನೋ ಒಂದು ಸ್ಟ್ರಾಟಜಿನ ಹೇಳಿದ್ದೀನಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಕೇಳಿ ನಾನು ಏನು ಹೇಳಿದ್ದೀನಿ ಅಂತ. ಒಂದು 2-3 ಸಲ ಕೇಳಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆಗ ನಿಮಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೂ ಕೂಡ ಅಕೌಂಟೆನ್ಸಿ ಅಂದರೆ ಕಷ್ಟ ಅಂತ ಇರ್ತಾರೆ. ಈ ರೀತಿಯಾಗಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಓದೋದ್ರಿಂದ ಏನೂ ಕಷ್ಟ ಅನಿಸಲ್ಲ. ಔಟ್ ಆಫ್ 40 ಇಲ್ಲ ಅಂತಂದರೂ 75+ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ವೀಡಿಯೋಸು ಬರುತ್ತೆ. ನಿಮ್ಮ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾಪ್ಟರ್ ವೈಸ್ 6 ಮಾರ್ಕ್ಸ್ 12 ಮಾರ್ಕ್ಸ್ MCQs ಪ್ರತಿಯೊಂದು ವೀಡಿಯೋಸ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.